ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಸೇವಂತಿಗೆನಲ್ಲಿ ಬರುವಂಥ ಕೀಟಪೀಡೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸೇವಂತಿಗೆನಲ್ಲಿ ಭಾಳಷ್ಟು ಮೊದಲೆಲ್ಲ ಸಾಧಾರಣವಾಗಿ ಒಂದೇ ಬೆಳೆ, ಬಟ್ ದುರಾದೃಷ್ಟ ಇವತ್ತು ನಮಗೆ ಸೇವಂತಿಗೆನಲ್ಲಿ ಬಂದಿರುವಂಥ ತಂತ್ರಜ್ಞಾನಗಳು, ಸೇವಂತಿಗೆಗೆ ಇರುವಂಥ ಬೇಡಿಕೆ, ಆಲ್ಮೋಸ್ಟ್ ವರ್ಷ ಪೂರ್ತಿ ಇದನ್ನು ಬೆಳೆಯುವಂಥ ಪದ್ಧತಿಗಳು ನಮ್ಮಲ್ಲಿ ಈಗ ಲಭ್ಯ ಇದ್ದಾವೆ. ಹಾಗಾಗಿ ಇಂದಿನ ದಿನಗಳಿಗೆ ಹೋಲಿಸಿದ್ರೆ ಇಂದಿನ ದಿನಗಳಲ್ಲಿ ಸೇವಂತಿಗೆಯ ಪ್ರಾಬ್ಲಮ್ಗಳು, ಕೀಟದ ಹಾವಳಿಗಳು ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದಾವೆ. ಭಾಳ ಫ್ರೀಕ್ವೆಂಟಾಗಿ ಇವುಗಳ ನಿರ್ವಹಣೆ ಬಗ್ಗೆ ನಮಗೂ ಕೂಡ ಭಾಳಷ್ಟು ಕರೆಗಳು ಸಹ ಬರ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಇದಕ್ಕೆ ತೊಂದರೆ ಕೊಡುವಂಥದ್ದು ಅಂತಂದರೆ, ಆರಂಭದಿಂದನೇ ಶುರು ಮಾಡಿಕೊಳ್ಳುವಂಥದ್ದು ಅಂದರೆ ನಮ್ಮ ಲೀಫ್ ಮೈನರ್, ಎಲೆ ಸುರುಳಿ ಪೂಚಿ ಕೀಟ. ಇದೇನು ಬಹುಭಕ್ಷಕ. ಈಗಾಗಲೇ ನಾವು ಟೊಮ್ಯಾಟೊ ಇರ್ಬೋದು ಅಥವಾ ನಮ್ಮ ಕುಂಬಳದಲ್ಲಿ ಭಾಳ ವಿಶೇಷವಾಗಿ ಚರ್ಚೆ ಮಾಡಿದ್ದೀವಿ. ಆದ್ರೂ ಇನ್ನೊಮ್ಮೆ ಈ ಬೆಳೆನಲ್ಲಿ ಕೂಡ ಇದನ್ನು ನೋಡೋಣ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇರೋ ರೀತಿ ಇದರ ಹಾನಿಯ ಲಕ್ಷಣಗಳು ಇರುತ್ತೆ. ಈ ಥರ ಕಾಣಿಸ್ತವೆ. ಬೇರೆ ದೊಡ್ಡ ಎಲೆಗಳಲ್ಲಾದರೆ ನಮಗೆ ಸುರುಳಿ ಪೂಚಿ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ, ಆದರೆ ಇದರಲ್ಲಿ ಅಷ್ಟು ಸ್ಪಷ್ಟವಾಗಿ ನಮಗೆ ಆ ಸುರುಳಿ ಪೂಚಿಯ ಲಕ್ಷಣಗಳು ಕಾಣಿಸೋದಿಲ್ಲ. ಕಾರಣ ಏಕೆ ಅಂದರೆ ಎಲೆ ಭಾಳ ಸಣ್ಣವಿರ್ತವೆ. ಏಕೆಂದರೆ ಸಸಿ ಮಡಿನಲ್ಲಿ ಬೆಳೆಯುವಂಥದ್ದಲ್ಲಿ ಇದರ ಎಲೆಗಳು ನಮಗೆ ಆ ಸರ್ಪಾಕಾರದಲ್ಲಿ ಭಾಳ ಟಿಪಿಕಲ್ಲಾಗಿ ಬಳಸಲಿ ನಮಗೆ ಗೋಚರಿಸೋದಿಲ್ಲ. ಇದು ಕೂಡ ಲಿರಿಯೋಮೈಜಾ ಟ್ರೈಫೋಲಿಯೈ. ಇದ್ರ ನಿರ್ವಹಣೆಗೆ ಹೇಗೆ ಮಾಡೋದು ಅಂತಂದರೆ, ಇತ್ತೀಚೆಗೆ ನಮ್ಮದೇ ಒಬ್ಬರ ಸ್ನೇಹಿತರ ಒಂದು ತೋಟದಲ್ಲಿ ನಾವೇ ಮಾಡಿಕೊಂಡಂಥದ್ದು ಅಂದರೆ, ಆರಂಭದಲ್ಲಿ ಒಂದು ಕೀಟನಾಶಕ ಅರಳುಗಳನ್ನು ಭೂಮಿಗೆ ಹಾಕಿ ಒಂದು 10 ದಿನಗಳ ನಂತರ ಮೆಟರೈಸಿಯಮನ್ನು ಮಣ್ಣಿಗೆ ಹಾಕಿ ಇದರ ನಿರ್ವಹಣೆಯನ್ನು ಭಾಳ ಪರಿಣಾಮಕಾರಿಯಾಗಿ ನಾವು ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇದು ಯಾಕೆ ಮಣ್ಣಿಗೆ ನಾವು ಮೆಟರೈಸಿಯಮ್ ಹಾಕೋದನ್ನು ಶಿಫಾರಸು ಮಾಡಿದ್ವಿ ಅಂತಂದರೆ, ಒಂದು ರಾಸಾಯನಿಕ ಹರಳುಗಳನ್ನು ನಾವು ಅಲ್ಲಿ ಹಾಕಿದಾಗ ಅಲ್ಲಿರುವಂಥ ಒಂದು ಹುಳುಗಳು ಸಾಯ್ತವೆ. ಬೈ ಚಾನ್ಸ್ ಬದುಕಿ ಉಳಿದಂಥದ್ದು ಮಣ್ಣಿಗೆ ಕೋಶಾವಸ್ಥೆ ಬೀಳ್ತದೆ. ಈ ಒಂದು ಸುರುಳಿ ಪೂಚ, ಅಮೇರಿಕನ್ ಸರ್ಪಂಟೈನ್ ಲೀಫ್ ಮೈನರ್ ಅಂತ ಏನು ನಾವು ಕರಿತೀವಿ, ಇದು ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗ್ತದೆ. ಆ ಒಂದು ಅದರ ವೀಕ್ ಪಾಯಿಂಟನ್ನು ಉಪಯೋಗಿಸ್ಕೊಂಡು ನಾವು ಮಣ್ಣಿಗೆ ಈ ಕಾರಟಾಪ್ ಹೈಡ್ರೋಕ್ಲೋರೈಡ್ ಅಥವಾ ಈವನ್ ನಾವು ಫಿಪ್ರೋನಿಲ್ ಅಥವಾ ಫರ್ಟೆರಾ ಕೂಡ ನಾವು ಬಳಸ್ಕೋಬೋದು. ಆದರೆ ಕಾರಟಾಪ್ ಹೈಡ್ರೋಕ್ಲೋರೈಡ್ ಭಾಳ ಹಳೆಯದಾದರೂ ಸ್ವಲ್ಪ ವಾತಾವರಣಕ್ಕೆ ಭಾಳ ಅನುಕೂಲಕರವಾದಂಥ ಅಷ್ಟು ಹಾನಿಕಾರಕವಲ್ಲ. ಆದರೆ ಫಿಪ್ರೋನಿಲ್ ಇವತ್ತು ಭಾಳ ಹಾನಿಕಾರಕವಾದಂಥ ಕೀಟನಾಶಕ. ಬೇರೆ ಕೀಟನಾಶಕಗಳಿಗಿಂತ ಕಂಪೇರ್ ಮಾಡಿದ್ರೆ ಕಾರಟಾಪ್ ಹೈಡ್ರೋಕ್ಲೋರೈಡ್ ಇದರಲ್ಲಿ ಸ್ವಲ್ಪ ಸೇಫ್ ಅನ್ನೋದಕ್ಕೆ ಇದನ್ನು ಬಳಸ್ಕೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ನೇರವಾಗಿ ಆ ಕೋಶಗಳು ಮಣ್ಣಿಗೆ ಬಿದ್ದಾಗ ಅವು ಮತ್ತೆ ಪ್ರೌಢಾವಸ್ಥೆಗೆ ಮುಟ್ಟೋದನ್ನು ಅವು ತಲುಪಿಸ್ತವೆ. ಅದರ ಜೊತೆಗೆ ಮೇಲ್ಗಡೆ ಗಿಡದಲ್ಲಿದ್ದಂಥ ಮರಿಹುಳುಗಳು ಕೂಡ ನಾಶ ಹೊಂದಿದ್ದಾವೆ. ಅದು ಒಂದು ಪರಿಣಾಮ. ತದನಂತರ ಈ ಮೆಟರೈಸಿಯಮನ್ನು ಭೂಮಿಗೆ ಹಾಕಿದಾಗ ತದನಂತರದಲ್ಲಿ ಏನಾದರೂ ಬಂದಂಥ ಒಂದು ಕೋಶಗಳು ಇದ್ದರೆ, ಕೀಟನಾಶಕದ ಪರಿಣಾಮ ಮುಗಿದ ಮೇಲೆ ಬಿದ್ದಂಥ ಇದ್ದರೆ ಅವುಗಳನ್ನು ಈ ಮೆಟರೈಸಿಯಮ್ ದಾಳಿ ಮಾಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ಬಳಸಿದ್ವಿ. ಅದೊಂದು ಭಾಳ ಪರಿಣಾಮಕಾರಿಯಾಗಿ 1-1.5 ತಿಂಗಳಲ್ಲಿ ಭಾಳ ಪರಿಣಾಮಕಾರಿಯಾಗಿ ಒಂದು ಸುರುಳಿ ಪೂಚಿ ನಿರ್ವಹಣೆಯನ್ನು ನಾವು 2022-23ನೇ ಸಾಲಿನಲ್ಲಿ ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ನಾವು ಮಾಡಿದ್ವಿ. ಅದ್ರ ಜೊತೆಗೆ ಹಳದಿ ಅಂಟು ಬಲೆಗಳನ್ನು ಹಾಕುವಂಥದ್ದು. ಹಳದಿ ಅಂಟು ಬಲೆಗಳು ಯಾವ ರೀತಿ ಸಹಾಯ ಮಾಡ್ತದೆ ಅಂತಂದರೆ, ಈ ಒಂದು ನೊಣ ಏನಿದೆ ಈ ಹಳದಿ ಅಂಟು ಬಲೆಗೆ ವಿಶೇಷವಾಗಿ ಆಕರ್ಷಿತವಾಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ಹಳದಿ ಬೆಟ್ಟುಗಳನ್ನು ಬೆಳೆಗಿಂತ 1 ಅಡಿ ಎತ್ತರದಲ್ಲಿ ನಾವು ಹಾಕೋದು. ಇದು ಸಾಧ್ಯ ಆದರೆ ಎಕರೆಗೆ 80ರಿಂದ 100ರಷ್ಟು ಹಾಕೋದು. ಇದು ಪಾಲಿಮನೆ ಆಗಿದ್ದರಿಂದ ನಾವು ಆಲ್ಮೋಸ್ಟ್ ಒಂದು ಎಕರೆಗೆ 200 ಹಳದಿ ಅಂಟು ಬಲೆಗಳನ್ನು ಹಾಕಿದ್ವಿ. ದೊಡ್ಡ ಪ್ರಮಾಣದಲ್ಲೇ ಹಾಕಿದ್ವಿ. ಏಕೆ ಅಂತಂದರೆ ಪಾಲಿಮನೆ ಇದ್ದಿದ್ದರಿಂದ ಅದ್ರ ಬೆಳವಣಿಗೆನೂ ಭಾಳ ವೇಗವಾಗಿ ಹಾಕೋದ್ರಿಂದ ಇದನ್ನು ಬೇಗ ನಿರ್ವಹಣೆ ಮಾಡಬೇಕು, ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಕೊಂಡಿದ್ವಿ. ಅಂದರೆ ಇಲ್ಲಿ ಅಂಟು ಬಲೆಗಳು, ಅದ್ರ ಜೊತೆಗೆ ಕೀಟನಾಶಕ ಮತ್ತು ಜೈವಿಕ ಕೀಟನಾಶಕ 3 ಸೇರಿಕೊಂಡಿದ್ದಾವೆ. ಇವು 3ಗಳ ಪರಿಣಾಮವಾಗಿ ನಮಗೆ ಈ ಒಂದು ಕೀಟ ನಿರ್ವಹಣೆ ಭಾಳ ಪರಿಣಾಮಕಾರಿಯಾಗಿ ಸಿಗತ್ತೆ ಅನ್ನುವಂಥದ್ದು ಇದರಲ್ಲಿ ಭಾಳಷ್ಟು ಜಾಸ್ತಿ ಶ್ರಮ ಪಡೋದು. ಇದ್ರ ಜೊತೆಗೆ ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ
ಡೇ ಲೈಟನ್ನು ಎಕ್ಸ್ಟೆಂಡ್ ಮಾಡಿ ಅದು ಹೂ ಬರದ ಹಾಗೆ ತಡೆಯುವಂಥ ಒಂದು ಪದ್ಧತಿ ಭಾಳಷ್ಟು ಇದೆ. ಅದರಿಂದ ಏನಾಗುತ್ತೆ, ಈ ಹಳದಿ ಅಂಟು ಬಲೆಗಳನ್ನು ನಾವು ಹಾಕಿದ್ರೆ ಈ ರಾತ್ರಿ ವೇಳೆನೂ ಸಹ ಈ ಹಳದಿ ಅಂಟು ಬಲೆಗಳು ವಿಶೇಷವಾಗಿ ಹೊಳಿತವೆ ರಾತ್ರಿಯ ಬೆಳಕಿನಲ್ಲಿ. ಬೇರೆ ಎಲ್ಲವೂ ಕಪ್ಪಿರುತ್ತೆ ಇಡೀ ಪ್ರಪಂಚ, ಈ ಬೆಳಗ್ಗೆ ಈ ನಮ್ಮ ಸೇವಂತಿಗೆ ಇರುವಂಥ ಪ್ರದೇಶ ಮಾತ್ರ ಬೆಳಕಿರುತ್ತೆ. ಹಾಗಾಗಿ ಈ ಭಾಳಷ್ಟು ನೊಣಗಳು ಆ ರಾತ್ರಿ ವೇಳೆನೂ ಸಹ ಚಟುವಟಿಕೆಯಿಂದ ಆ ಹಳದಿ ಅಂಟು ಬಲೆ ಕಡೆಗೆ ಆಕರ್ಷಿತವಾಗುತ್ತೆ. ಆ ಒಂದು ತಂತ್ರಜ್ಞಾನವನ್ನು ನಾವು ಇಲ್ಲಿ ಬಳಸ್ಕೊಂಡ್ರೆ, ಬೆಳಕನ್ನು ನಾವು ಕೊಡ್ತಾ ಇದ್ದೀವಿ, ರಾತ್ರಿ ವೇಳೆ ಲೈಟ್ ಹೊರಿಸ್ತಾ ಇದ್ದೀವಿ, ಸುಮಾರು 6, 8 ಗಂಟೆ 10 ಗಂಟೆವರೆಗೆ ಲೈಟ್ ಹೊರಿಸ್ತಾ ಇದ್ದೀವಿ. ಅದರಿಂದ ಅದರ ಲಾಭವನ್ನು ನಾವು ಇದು ಅಂಟು ಬಲೆಗಳನ್ನು ಅದರಲ್ಲಿ ಪ್ರತಿಸ್ಥಾಪಿಸಿದಾಗ ಅದರ ನಿರ್ವಹಣೆ ನಮಗಿನ್ನೂ ಜಾಸ್ತಿ ಆಗುತ್ತೆ, ಪರಿಣಾಮಕಾರಿಯಾಗಿ ಆಗುತ್ತೆ. ಈ ಥರದ್ದೇ ಒಂದು ಯಾರೋ ಒಬ್ಬರು ಪ್ರಯತ್ನವನ್ನು ಸಹ ಮಾಡಿದರು. ನಮ್ಮ ರೀಚಾರ್ಜಬಲ್ ಅಥವಾ 3 ವೋಲ್ಟ್ ಬ್ಯಾಟ್ರಿಗಳನ್ನು ಕೂಡ ಇದರೊಳಗೆ ಇಟ್ಟು ಒಂದು ಸಣ್ಣ ಲೆಡ್ ಲೈಟ್, ಒಂದು ಟೈಮರ್ ಅಡ್ಜಸ್ಟ್ ಮಾಡಿ ಸಾಯಂಕಾಲ 6ರಿಂದ 8 ಗಂಟೆವರೆಗೆ 2 ತಾಸು ಉರಿಯೋ ರೀತಿ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಅದರ ವೆಚ್ಚ ಜಾಸ್ತಿ ಇತ್ತು, ಹಾಗಾಗಿ ಅದನ್ನು ಅವರು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸಲಿಲ್ಲ. ಅಲ್ಲೇನಾಯಿತು, ಪ್ರಯೋಗಾತ್ಮಕವಾಗಿ ಮಾಡಿದ್ರು. ರಾತ್ರಿ 6ರಿಂದ ಸಂಜೆ 6ರಿಂದ 8 ಗಂಟೆವರೆಗೆ ಅಷ್ಟೇ 2 ತಾಸು ಅದು ಒಂದು ಲೆಡ್ ಲೈಟು ಒಂದು ಟ್ರ್ಯಾಪ್ನ ಬೆನ್ನು ಭಾಗದಲ್ಲಿ ಬ್ಲಿಂಕ್ ಆದಾಗ ಆಟೋಮೆಟಿಕ್ಕಾಗಿ ನಮ್ಮ ಸರ್ಪಂಟೈನ್ ಲೀಫ್ ಮೈನರ್ ನೊಣಗಳು ಏನಿದ್ದಾವೆ, ರಂಗೋಲಿ ಹುಳದ ನೊಣಗಳು ಭಾಳ ವಿಶೇಷವಾಗಿ ಆಕರ್ಷಿತವಾದರು. ರಾತ್ರಿ ವೇಳೆ ಬೇರೆ ಏನೂ ಲೈಟ್ ಇಲ್ಲ, ಆದರೆ ಹಳದಿ ಲೈಟ್ ಮಾತ್ರ ನಮಗೆ ಎದ್ದು ಕಾಣಿಸ್ತಾ ಇತ್ತು. ಇದು ಒಂದು ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಹೂ ಬಂತು ಅಂತಂದರೆ ಭಾಳಷ್ಟು ತೊಂದರೆ ಕೊಡುವಂಥದ್ದು. ಹೂ ಬರೋದಕ್ಕಿಂತ ಮೊದಲೇ ಎಲೆಗಳನ್ನು ಕೂಡ ಇದು ತಿಂದು ನಷ್ಟ ಮಾಡುತ್ತೆ. ನಮ್ಮ ಸುಮಾರು 2-3 ಜಾತಿಯ ಥ್ರಿಪ್ಸ್ಗಳು ನಮ್ಮ ದೇಶದಲ್ಲಿ ನಮಗೆ ತೊಂದರೆಯನ್ನು ಮಾಡುತ್ತೆ. ಸೇವಂತಿಗೆನಲ್ಲಿ ಬರುವಂಥದ್ದು ಮೈಕ್ರೋ ಲೆಫಿಡೋಥ್ರಿಪ್ಸ್ ಅಬ್ಡೊಮೆನಾಲಿಸ್ ಅಂತೇಳ್ಬಿಟ್ಟು, ಇದು ಸ್ವಲ್ಪ ನಮ್ಮ ಬೇರೆ ಥ್ರಿಪ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಭಾಳ ಗಾಢವಾದ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣ ಇರುವಂಥ, ಗಾಢ ಕಂದು ಅಥವಾ ಕಪ್ಪು ಬಣ್ಣ ಇರುವಂಥ ಒಂದು ನುಷಿಗಳು. ಆದರೆ ಭಾಳಷ್ಟು ಸಂಖ್ಯೆಯ ನುಷಿಗಳು, ಥ್ರಿಪ್ಸ್ ನುಷಿಗಳು ನಮ್ಮಲ್ಲಿ ಹಳದಿ ಅಥವಾ ತಿಳಿ ಹಳದಿ ಬಣ್ಣ ಇರುತ್ತೆ. ಆದರೆ ಇದು ಸ್ವಲ್ಪ ಕಂದು ಅಥವಾ ಕಪ್ಪು ಈ ಬಣ್ಣದಲ್ಲಿರುತ್ತದೆ, ಅಥವಾ ಕಪ್ಪು ಕಂದು ಈ ರೀತಿಯಾದಂಥ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿರುವಂಥದ್ದು. ಸಾಧಾರಣವಾಗಿ ಎಲೆಗಳನ್ನು ಆರಂಭದಲ್ಲಿ ಕೆರೆದು ತಿನ್ನೋದ್ರಿಂದ ಎಲೆಗಳ ಮೇಲೆ ಏನೋ ಒಂದು ರೀತಿ ಸುಟ್ಟಂತೆ ಭಾಸ ಆಗುತ್ತೆ, ಅಥವಾ ಎಲೆ ಕುಡಿಗಳನ್ನು ಇದು ತಿಂದುಬಿಟ್ರೆ ಕುಡಿ ಒಣಗೋಗುತ್ತೆ, ಎಳೆ ಕುಡಿನೇ ಒಣಗೋಗುತ್ತೆ. ಇದು ಹೆಚ್ಚಿನ ನಷ್ಟ ಮಾಡುವಂಥದ್ದು ನಮ್ಮ ಹೂಗಳ ಮೇಲೆ. ಎಳೆ ಪಕಳೆಗಳನ್ನು ಇದು ತಿಂದಾಗ ಹೂಗಳು ಸರಿಯಾಗಿ ಹರಳೋದಿಲ್ಲ. ಹರಳಿದ್ರೂ ಸಹ ಆ ಹೂ ಪಕಳೆಗಳು ಎಲ್ಲ ತುದಿ ಸುಟ್ಟಂತೆ ಕಾಣಿಸ್ತಾ ಇರ್ತದೆ. ಹೀಗಾಗಿ ನಮ್ಮ ಹೂವಿನ ಗುಣಮಟ್ಟ ಮಾರುಕಟ್ಟೆನಲ್ಲಿ ಕಳಪೆ ಆಗುತ್ತದೆ. ಅದನ್ನು ನಾವು ಮಾರ್ಕೆಟಿಗೆ ಕಳಿಸೋದಕ್ಕೂ ನಮಗೆ ಸಂಕಟ ಆಗುತ್ತೆ, ಅಷ್ಟು ಕೆಟ್ಟದಾಗಿರುತ್ತೆ ಈ ಒಂದು ಲಕ್ಷಣ. ಭಾಳ ವೇಗವಾಗಿ ಸುಮಾರು 9ರಿಂದ 12 ದಿನಗಳಲ್ಲಿ ಒಂದು ಸಂತತಿಯನ್ನು ಮುಗಿಸುವಂಥ ಸಾಮರ್ಥ್ಯ ಇರುವಂಥ ಈ ಒಂದು ಕೀಟ ಭಾಳ ಸಿಕ್ಕಾಬಟ್ಟೆ ಸಿವಿಯರ್ ದಾಳಿಯನ್ನು ನಮ್ಮಲ್ಲಿ ಮಾಡುತ್ತೆ. ಪುಣ್ಯಕ್ಕೆ ಒಂದೇ ಒಂದು ಅವಕಾಶ ಏನಪ್ಪ ಅಂದರೆ, ಬೇಸಿಗೆನಲ್ಲಿ ನಾವು ಇದು ಮಾಡೋದ್ರಿಂದ, ನಾಟಿ ಮಾಡೋದ್ರಿಂದ ಇದರ ಪದ್ಧತಿ ಇದು ಸ್ವಲ್ಪ ಜಾಸ್ತಿ ಆಗಿದೆ. ಜನವರಿ, ಡಿಸೆಂಬರ್ ಈ ತಿಂಗಳಿನಲ್ಲೇ ನಾಟಿ ಮಾಡ್ತಾ ಇರೋದ್ರಿಂದ ಇದರ ಹಾವಳಿ ನಮಗೆ ಹೆಚ್ಚಾಗ್ತಾಯಿದೆ. ಆದರೆ ನಾವು ಮಳೆಗಾಲದಲ್ಲಿ ಮೇ, ಜೂನಲ್ಲಿ ನಾಟಿ ಮಾಡಿ ಆಗಸ್ಟ್, ಸೆಪ್ಟೆಂಬರ್ ನಂತರ ಇದರ ಹೂ ಕುಯ್ಯುವಂಥ ನಮ್ಮ ಸಾಂಪ್ರದಾಯಿಕ ಪದ್ಧತಿನಲ್ಲಿ ನಾಟಿ ಮಾಡಿದ್ರೆ ಇದೇನು ಅಷ್ಟು ದೊಡ್ಡದಲ್ಲ. ಏಕೆ ಅಂತಂದರೆ ಆ ಟೈಮಿಗೆ ನಮಗೆ ಮಳೆಗಾಲ ಸೇರಿಕೊಳ್ಳುತ್ತೆ, ಥ್ರಿಪ್ಸ್ ಹಾವಳಿಗಳು ಕೂಡ ಕಡಿಮೆ ಆಗಿರುತ್ತೆ. ಮಳೆ ಕೈ ಕೊಟ್ಟರೆ ಮಾತ್ರ ಇದರ ಹಾವಳಿ ತುಂಬ ಜಾಸ್ತಿ ಆಗಿದೆ. ಮತ್ತು ಪಾಲಿ ಮನೆಗಳಲ್ಲಿ ಮಳೆ ಬೀಳುವಂಥ ಅವಕಾಶಗಳು ತುಂಬ ಕಡಿಮೆ ಇರೋದ್ರಿಂದ ಇವತ್ತು ನಮ್ಮ ಪಾಲಿ ಮನೆಗಳಲ್ಲೇ ಸೇವಂತಿಗೆನ ಜಾಸ್ತಿ ಬೆಳೀತಾ ಇರುವಂಥದ್ದು. ಹಾಗಾಗಿ ಇದರ ಹಾವಳಿ ನಮಗೆ ಇವತ್ತು ತುಂಬ ಕಷ್ಟ ಆಗಿರುವಂಥದ್ದು. ಈ ಥ್ರಿಪ್ಸ್ಗಳ ನಿರ್ವಹಣೆಗೆ ನಾವು ಈಗಾಗಲೇ ಭಾಳಷ್ಟು ಸಲ ಕಲ್ತ್ಕೊಂಡಿರೋ ರೀತಿ, ಇದ್ರ ಕೋಶಾವಸ್ಥೆನೂ ಕೂಡ ಒಂದರೆ ನಿಜವಾದ ಕೋಶ ಅಲ್ಲ, ಅದು ಒಂದು ರೀತಿ ಕೋಶಾವಸ್ಥೆ ಅಂತಲೇ ಕರಿತೀವಿ ನಾವು. ಮಣ್ಣಿನಲ್ಲಿ ಹಾಕೋದ್ರಿಂದ ಇಲ್ಲೂ ಕೂಡ ಮಣ್ಣಿಗೆ ನಾವು ಮೆಟರೈಸಿಯಮನ್ನು ಸೇರಿಸುವಂಥದ್ದು. ನಾಟಿ ಮಾಡಬೇಕಾದ್ರೆ ಅವಕಾಶ ಇದ್ದರೆ ಮತ್ತೆ ಮಣ್ಣು ಹೆರಿಸಬೇಕಾದ್ರೆ, ಅಥವಾ ಮತ್ತೆ ಯಾವಾಗ ಅವಕಾಶ ಇದೆಯೋ ಅವಾಗೆಲ್ಲವೂ ನಾವು ಇದು ಮಾಡ್ಬೋದು. ಮಣ್ಣಿಗೆ ಮೆಟರೈಸಿಯಮನ್ನು ಹಾಕೋದ್ರಿಂದ ಈ ಒಂದು ಥ್ರಿಪ್ಸ್ಗಳು
ಸಂಖ್ಯೆ ಅಭಿವೃದ್ಧಿ, ಮಣ್ಣಿನಲ್ಲಿ ಜಾಸ್ತಿ ಅಭಿವೃದ್ಧಿ ಆಗೋದನ್ನು ತಡೆಯಬಹುದು. ಅದ್ರ ಜೊತೆಗೆ ಈ ಪ್ರೌಢ ಹಂತಗಳನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ನೀಲಿ ಅಂಟು ಬಲೆಗಳನ್ನು, ಇಲ್ಲೂ ಅಷ್ಟೇ ಪಾಲಿಮನೆ ಆದರೆ ಸುಮಾರು ಎಕರೆಗೆ 200ರಿಂದ 250, ಕೆಲವರು 400 ಇದನ್ನು ಕೂಡ ಬಳಸ್ತಾ ಇದ್ದಾರೆ. 1 ಎಕರೆಗೆ 400 ಅಂಟು ಬಲೆಗಳನ್ನು ಬಳಸೋದು, ಅಥವಾ ಪಾಲಿಮನೆಗಳಲ್ಲಿ ಇವನ್ 1 ಅಡಿ ಅಗಲದ ಎತ್ತರದ ಸ್ಟ್ರಿಪ್ಗಳು ಅಥವಾ ಟೇಪ್ಗಳು ನಮಗೆ ಲಭ್ಯ ಇದ್ದಾವೆ. ಅವುಗಳನ್ನು ಕೂಡ 2 ಸಾಲುಗಳ ನಡುವೆ ಒಂದೊಂದು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಕೂಡ ಇದನ್ನು ನಿರ್ವಹಣೆ ಮಾಡೋದು ಅತ್ಯಂತ. ಇಲ್ಲಿ ಒಂದು ಎಚ್ಚರಿಕೆ ಏನು ಗಮನಿಸಬೇಕು ಅಂತಂದರೆ, ಬೆಳೆಗಿಂತ 1 ಅಡಿ ಎತ್ತರದಲ್ಲಿರಬೇಕು. ತುಂಬ ಎತ್ತರದಲ್ಲಿ ಇದನ್ನು ಮಾಡಬಾರ್ದು. ಏಕೆಂದರೆ ತುಂಬ ದೂರ ಹೋದರೆ ಅವು ಕಲರ್ ಬ್ಲೈಂಡ್ನೆಸ್ ಜಾಸ್ತಿ ಆಗುತ್ತೆ. ತುಂಬ ಹತ್ತಿರದಲ್ಲಿದ್ದರೆ ಮಾತ್ರ ಅದು ಕರೆಕ್ಟಾಗಿ ಅದು ನೀಲಿ ಬಣ್ಣ ಅಂತ ಅವು ಗೊತ್ತಾಗುತ್ತೆ. ಬೆಳೆಯಿಂದ ಆರಿ ಅಲ್ಲಿಗೆ ಹೋಗ್ತವೆ, ಅಲ್ಲಿಗೆ ಹೋಗಿ ನಾಶ ಹೊಂದುತ್ತವೆ. ಇವು ನಮಗೆ ಇರುವಂಥ ಸರಳವಾದಂಥದ್ದು. ಇನ್ನು ಕೀಟನಾಶಕಗಳು, ಬಹಳಷ್ಟು ವೈವಿಧ್ಯಮಯವಾದಂಥ ಕೀಟನಾಶಕಗಳು ಇವತ್ತು ಮಾರುಕಟ್ಟೆಯಲ್ಲಿ ಇದ್ದಾವೆ. ಆ ಕೀಟನಾಶಕಗಳನ್ನು ಬಳಸಬೇಕಾದ್ರೆ ಒಂದು ಮೆಟ್ರೈಸಿಯಮ್ ಜೈವಿಕ ಕೀಟನಾಶಕವನ್ನು ನಾವು ಮಣ್ಣಿಗೆ ಹಾಕೋದು ಅತ್ಯಂತ ಪರಿಣಾಮಕಾರಿ. ಏಕೆಂದರೆ ಅದು ಮಣ್ಣಿನಲ್ಲಿ ಅಭಿವೃದ್ಧಿ ಆಗದಂಗೆ ತಡೆಯುತ್ತೆ. ಅದ್ರ ಜೊತೆಗೆ ನಮ್ಮ ಏನು ಕಡಿಮೆ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಆವಾಗ ನಾವು ನಮ್ಮ ಜೈವಿಕ ಮೆಟ್ರೈಸಿಯಮ್ ಅಥವಾ ಲೆಕ್ಯಾನಿಸಿಲಿಯಮನ್ನು ಪಾಲಿಮನೆಗಳಲ್ಲೂ ಕೂಡ ಸಿಂಪರಣೆ ಮಾಡಿ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಇವುಗಳ ಸಂಖ್ಯೆ ತುಂಬ ದೊಡ್ಡ ಪ್ರಮಾಣಕ್ಕೆ ಹೋಗ್ತಾ ಇದೆ, ನಷ್ಟ ಜಾಸ್ತಿ ಆಗುತ್ತೆ ಅಂತಂದಾಗ ಮಾತ್ರ ನಾವು ರಾಸಾಯನಿಕಗಳಿಗೆ ಹೋಗೋದು ಅತ್ಯಂತ ಸಮಂಜಸ, ಅನಿವಾರ್ಯ. ಅಂಥ ಸಂದರ್ಭದಲ್ಲಿ ಒಂದು ರಾಸಾಯನಿಕ ಬಳಸಬೇಕಾದ್ರೆ ಒಂದು ಪ್ರಮುಖ ಅಂಶ ನಾವು ತಲೆನಲ್ಲಿಟ್ಕೋಬೇಕು. ಏನು ಅಂದರೆ, ಯಾವುದೇ ಒಂದು ಕೀಟನಾಶಕ ಕನಿಷ್ಠ 45 ದಿನಗಳಲ್ಲಿ ಮತ್ತೊಮ್ಮೆ ನಾವು ಬಳಸಬಾರ್ದು. ರಾಸಾಯನಿಕ ಇರ್ಬೋದು ಅಥವಾ ರಾಸಾಯನಿಕ ವರ್ಗ ಇರ್ಬೋದು. ಈಗ ಉದಾಹರಣೆಗೆ ನಾವು ಥಯೋಮೆಥಾಕ್ಸಾಮ್ ಇವತ್ತು ಬಳಸಿದ್ದೀವಿ ಅಂದರೆ ಮತ್ತೆ ಅದನ್ನು ಬಳಸಬೇಕಾದ್ರೆ 45 ದಿನಗಳ ನಂತರವೇ ಅದನ್ನು ಬಳಸಬೇಕು. ನಡುವೆ ಯಾವುದೇ ಕಾರಣಕ್ಕೂ ನಾವು ಬಳಸಬಾರ್ದು. ಈ ರಾಸಾಯನಿಕಗಳನ್ನು ಬಳಸಬೇಕಾದ್ರೆ ಅತ್ಯಂತ ಕಡಿಮೆ ವೆಚ್ಚದ ಕೀಟನಾಶಕಗಳು ಅಂತಂದರೆ ನಮ್ಮ ಥಯೋಮೆಥಾಕ್ಸಾಮ್ ಇರ್ಬೋದು, ಅಥವಾ ಸಿಟಮಪ್ರಿಡ್ ಇರ್ಬೋದು, ಅಥವಾ ಎಮೆಮೆಕ್ಟಿನ್ ಬೆಂಜೋಯಿಟು ಕಡಿಮೆ ವೆಚ್ಚದ ಕೀಟನಾಶಕಗಳು. ಆದರೆ ಇವುಗಳ ಪರಿಣಾಮ ಸ್ವಲ್ಪ ಕಡಿಮೆ ಇದೆ. ಕಾರಣ, ಈ ಒಂದು ಥ್ರಿಪ್ಸ್ಗಳು ಕೂಡ ಈ ಒಂದು ಕೀಟನಾಶಕಗಳಿಗೆ ನಿರೋಧಕತೆಯನ್ನು ಬೆಳೆಸ್ಕೊಂಡಿರುವಂಥದ್ದು. ಈ ಇತ್ತೀಚಿನ ದಿನಗಳಲ್ಲಿ ಭಾಳ ಪರಿಣಾಮಕಾರಿಯಾದಂಥ ಕೀಟನಾಶಕಗಳು ಅಂತಂದರೆ ನಮ್ಮ ಸ್ಪೈನೋಸ್ಯಾಡ್ ಇರ್ಬೋದು, ಸ್ಪೈನಟರಾಮ್ ಇರ್ಬೋದು, ಫ್ಲಾಕ್ಸಮ್ಯಾಟಮಾಡ್ ಇರ್ಬೋದು, ಅಥವಾ ಬ್ರಾಫ್ಲಾನಿಡೆ ಇರ್ಬೋದು, ಅಥವಾ ಪೈರಿಫ್ರಾಕ್ಸಿಫೆನ್. ಇವೆಲ್ಲ ಹೊಸ ಜನ್ರೇಷನ್ ಇತ್ತೀಚೆಗೆ ಬಂದಂಥ ಹಲವಾರು ಕೀಟನಾಶಕಗಳು. ಕನಿಷ್ಠ ಒಂದು 10ರಿಂದ 15, 20 ಕಳೆದ 20 ವರ್ಷಗಳ ಈಚೆಗೆ ಬಂದಿರುವಂಥದ್ದು. ನಮ್ಮ ಬ್ರಾಫ್ಲಾನಿಡೆ ಅಥವಾ ಪೈರಿಫ್ರಾಕ್ಸಿಫೆನ್ ಇವು ಕಳೆದ ಒಂದು 5 ವರ್ಷದಿಂದ ಈಚೆಗೆ ಅಷ್ಟೇ ಮಾರ್ಕೆಟಿಗೆ ಬಂದಿರೋದ್ರಿಂದ ಇವು ಭಾಳ ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತವೆ. ಬಟ್ ಇಲ್ಲೂ ಒಂದು ಎಚ್ಚರಿಕೆ ಗಮನಿಸಬೇಕು. ನಾವು ಈಗಾಗಲೇ ಒಂದು ಸಲ ಬಳಸೋದನ್ನು 45 ದಿನಗಳಿಗೆ ಅದನ್ನು ಬಳಸಬಾರ್ದು. ಮತ್ತು 2 ರಾಸಾಯನಿಕ ಕೀಟನಾಶಕಗಳ ನಡುವೆ ಕನಿಷ್ಠ 7 ದಿನಗಳ ಅಂತರವನ್ನು ನಾವು ಗಮನಿಸಬೇಕು. 2 ಇನ್ಸೆಕ್ಟಿಸೈಡ್ಗಳ ಕೀಟನಾಶಕಗಳ ನಡುವೆ ಒಂದು ಬೇವಿನ ಎಣ್ಣೆ ಅಥವಾ ಮೀನಿನ ಎಣ್ಣೆಯನ್ನು ನಾವು ಸಿಂಪರಣೆ ಮಾಡಬೇಕು. ಈ ರೀತಿ ಮಾಡೋದರಿಂದ ಕೀಟನಾಶಕಗಳ ಪರಿಣಾಮವೂ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಈ ಕೀಟನಾಶಕಗಳ ನಿರೋಧಕತೆಯನ್ನು ಈ ಕೀಟಗಳಲ್ಲಿ ನಾವು ನಿರ್ವಹಿಸೋದಕ್ಕೆ ಸಹಾಯ ಆಗುತ್ತೆ. ಕೀಟ ನಿರ್ವಹಣೆ, ಅದರ ಜೊತೆಗೆ ಕೀಟನಾಶಕದ ಒಂದು ಅವಧಿಯನ್ನು ನಾವು ಭಾಳಷ್ಟು ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವಕಾಶ ಇದೆ. ಏಕೆಂದರೆ ನಾವು ಈ ಒಂದು ಬೇವಿನ ಎಣ್ಣೆ ಅಥವಾ ಇದನ್ನು ಸಿಂಪರಣೆ ಮಾಡಿದಾಗ ಭಾಳಷ್ಟು ಸಲ ಆ ಕೀಟಗಳು ಅಲ್ಲಿ ತಿನ್ನೋದಕ್ಕಾಗೋದಿಲ್ಲ, ತಿಂದಿರೋದಿಲ್ಲ, ಚಡ್ಪಡಿಸ್ತಾ ಇರ್ತವೆ. ತದನಂತರ ನಾವು ಅದು ಹೊಟ್ಟೆ ಹಸಿದಾಗ, ವೀಕ್ ಆಗಿದ್ದಾಗ ಕೀಟನಾಶಕಗಳನ್ನ ಸಿಂಪರಣೆ ಅದರ ಪರಿಣಾಮ ಭಾಳ ಹೆಚ್ಚಾಗಿರುತ್ತೆ. ತಕ್ಷಣ ಆ ಒಂದು ಕೀಟವನ್ನು, ನುಷಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅವಕಾಶ ಇರುತ್ತೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ,
ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಇದರ ನಂತರದಲ್ಲಿ ಬರುವಂಥ ಇನ್ನೊಂದು ಕೀಟ ಅಂತಂದರೆ ನಮ್ಮ ಏನು. ಸಾಧಾರಣವಾಗಿ ಮೋಡ ಕವಿದ ವಾತಾವರಣ ಅಥವಾ ತಂಪಾದ ವಾತಾವರಣ ಬಂತು ಅಂದರೆ ಹೆಚ್ಚಾನೆಚ್ಚು ಇದು ನಮಗೆ ಕಾಣಿಸ್ಕೋತದೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಪಾಲಿಮನೆಗಳನ್ನು ಕೆಲವು ಸಲ ಬಿಸಿಲಿಗೆ ನೆರಳನ್ನು ಪರದೆಯನ್ನು ಒದಗಿಸುವಂಥದ್ದಿದ್ದಾಗ ಅಲ್ಲೂ ಕೂಡ ಇದರ ಹಾವಳಿ ಸ್ವಲ್ಪ ಹೆಚ್ಚಾಗುತ್ತೆ. ಈಗಾಗಲೇ ನಾವು ಥ್ರಿಪ್ಸ್ಗೆ ಯಾವುದೇ ಕೀಟನಾಶಕಗಳನ್ನು ಬಳಸ್ತಾ ಇದ್ದರೆ ಅಥವಾ ಬಿಳಿ ನೊಣಕ್ಕೆ ಯಾವುದೇ ಕೀಟನಾಶಕ ಅವು ಬೈ ಡಿಫಾಲ್ಟ್ ಇದನ್ನು ಕೂಡ ನಿರ್ವಹಣೆ ಮಾಡ್ಕೋತವೆ. ಬೈ ಚಾನ್ಸ್ ಏನಾದರೂ ಅವುಗಳಿಗೆ ನಾವು ಯಾವುದೇ ಕೀಟನಾಶಕ ಇಲ್ಲ ಅಂದಾಗ ಮಾತ್ರ ನಮಗೆ ಈ ಏನುಗಳು ನಮ್ಮ ಸೇವಂತಿಗೆನಲ್ಲಿ ಕಾಣಿಸ್ಕೊಳ್ಳೋದು. ಅದು ಕಂಡಾಗ ಅದು ಬಂತು ಅಂದರೆ ನಾವು ಇದು ಮಾಡ್ಕೋಬೇಕು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ವಿಶೇಷವಾದ ಗಮನವನ್ನು ನಮ್ಮ ಏನುಗಳಿಗೆ ಯಾಕೆ ಕೊಡಬೇಕು ಅಂತಂದರೆ, ಇವು ಸುಮಾರು 3 ಬಗೆಯ ನಂಜಾಣು ರೋಗಗಳನ್ನು ಹರಡ್ತವೆ. ಆ ಕಾರಣಕ್ಕೋಸ್ಕರ ಈ ಏನುಗಳು ನಮ್ಮ ಸೇವಂತಿಗೆಗೆ ಬರದ ರೀತಿ ಗಮನಿಸ್ತಾ ಇರಬೇಕು, ಭಾಳ ಎಚ್ಚರಿಕೆಯಿಂದ ಇರಬೇಕು. ಬೈ ಚಾನ್ಸ್ ಏನಾದರೂ ಏನು ಬಂತು ಅದನ್ನು ನಿರ್ವಹಿಸಿದ್ವಿ ಅಂದ್ರೂ ಸಹ ನಂತರ ಅವು ಏನಾದರೂ ಯಾವುದಾದ್ರೂ ನಂಜಾಣು ರೋಗಗಳು ನಮಗೆ ಕಾಣಿಸ್ತಾ ಇದ್ದಾವಾ ಅನ್ನೋದನ್ನು ಗಮನಿಸ್ಕೊಂಡು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮಗೆ ಮತ್ತೊಂದು ತೊಂದರೆ ಕೊಡ್ತಾ ಇರುವಂಥ ಕೀಟ ಅಂತಂದರೆ ಜೇಡರ ನುಷಿ, ಕೆಂಪು ಜೇಡರ ನುಷಿ. ಈಗಾಗಲೇ ಭಾಳಷ್ಟು ಬೆಳೆಗಳಲ್ಲಿ ನಾವು ಕಲ್ತಿದ್ದೀವಿ ಅದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂಥೇಳಿ. ಇಲ್ಲೂ ಅಷ್ಟೇ ಒಣ ಹವೆ ಇದ್ದಂಥ ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಮತ್ತು ಪಾಲಿ ಮನೆಗಳಲ್ಲಿ ಇದರ ಹಾವಳಿ ಸ್ವಲ್ಪ ಹೆಚ್ಚು. ಏಕೆ ಅಂತಂದರೆ ಅಲ್ಲಿ ನೇರವಾಗಿ ನೀರು ಬೀಳೋದಿಲ್ಲ ಅಥವಾ ಹೊರಭಾಗದಲ್ಲಿ ಮಳೆ ಬರಲಿಲ್ಲ ಅಂತಂದಾಗ ಆರ್ದ್ರತೆ ಕಡಿಮೆ ಆಗುತ್ತೆ, ಉಷ್ಣಾಂಶ ಜಾಸ್ತಿ ಆಯಿತು ಅಂದರೆ ಅಂಥ ಸಂದರ್ಭಗಳಲ್ಲಿ ನಮ್ಮ ನುಷಿ ಅಲ್ಲಿ ಕಾಣಿಸ್ಕೊಳ್ತದೆ. ಇದು ತಿನ್ನೋದ್ರಿಂದ ಏನಾಗುತ್ತೆ, ಎಲೆಗಳ ಮೇಲೆ ಬಿಳಿಯಾದಂಥ ಏನೋ ಚುಕ್ಕಿ ಅಥವಾ ಒಂದು ರೀತಿ ಹೊಟ್ಟು ಚೆಲ್ಲದಂತೆ ಕಾಣಿಸ್ತದೆ. ಮತ್ತು ನಾವು ಭಾಳ ಹತ್ತಿರದಿಂದ ಅದನ್ನು ಗಮನಿಸಿದ್ರೆ ಒಂದು ರೇಷ್ಮೆಯ ಬಲೆಯನ್ನು ನೇಯ್ಕೊಂಡಿರ್ತವೆ. ಎಲೆಗಳ ಮೇಲೂ ಇರುತ್ತೆ, ಅಟ್ ದ ಸೇಮ್ ಟೈಮ್ ಎಲೆಗಳ ಹಂಚುಗಳಲ್ಲೂ ಸಹ ನಾವು ಈ ರೇಷ್ಮೆ ನೂಲುಗಳನ್ನು ನೋಡ್ಬೋದು. ಮತ್ತು ಆ ನುಷಿಗಳು ಆ ಬಲೆಯ ಮೇಲೆ ಹರಿದಾಡ್ತಾ ಇರೋದನ್ನು ಕೂಡ ನಾವು ನೋಡಲಿಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಈ ಬಲೆಯನ್ನು ನಾವು ಏನಕ್ಕೆ ನೇಯ್ದಿರ್ತವೆ ಅಂದರೆ ಅವಕ್ಕೆ ರೆಕ್ಕೆಗಳಿಲ್ಲದೆ ಇರೋದರಿಂದ ಅವು ಎಲೆಯಿಂದ ಕೆಳಗೆ ಬಿದ್ದೋಗಬಾರ್ದು, ಅವಾಗಲಿ ಅಥವಾ ಅವುಗಳ ಮರಿಗಳಾಗಲಿ ಕೆಳಗೆ ಬೀಳಬಾರ್ದು ಅನ್ನೋದು ಒಂದು ಕಾರಣ. ಬೈ ಚಾನ್ಸ್ ಬಿದ್ದರೂ ಮತ್ತೆ ತಿರ್ಗಾ ಅದೇ ರೇಷ್ಮೆ ನೂಲಿನ ಮುಖಾಂತರ ಮತ್ತೆ ಎಲೆ ಮೇಲೆ ಬರೋದಕ್ಕೆ ಅವಕಾಶ ಇರಲಿ ಅಂತೇಳಿ ಮಾಡ್ಕೊಂಡಿದ್ದಾವೆ. ಅದ್ರ ಜೊತೆಗೆ ಅದರ ಪರಭಕ್ಷಕ ನುಷಿಗಳಾಗಿರ್ಬೋದು ಅಥವಾ ನಮ್ಮ ಥ್ರಿಪ್ಸ್ಗಳಾಗಿರ್ಬೋದು, ಇವುಗಳನ್ನು ತಿನ್ನೋದನ್ನು ತಡೆಯೋದಕ್ಕೆ ಈ ಒಂದು ವ್ಯವಸ್ಥೆ ನನ್ನ ಬಲೆಯನ್ನು ಹೆಣೆಯುವಂಥ ಒಂದು ಪದ್ಧತಿಯನ್ನು ನಾವು ಮಾಡ್ಕೊಂಡಿದ್ದಾವೆ. ಮತ್ತು ಇವು ಎಲೆಗಳನ್ನಷ್ಟೇ ಅಲ್ಲದೇನೂ ಸಹ ನಮ್ಮ ಹೂವುಗಳ ಪಕಳೆಗಳನ್ನು ಕೂಡ ತಿನ್ನೋದ್ರಿಂದ, ಅವುಗಳ ಮೇಲೆ ನಾಶ ಮಾಡೋದ್ರಿಂದ, ಅವುಗಳ ಮೇಲಿಂದ ರಸ ಇರೋದ್ರಿಂದ ಅವುಗಳ ಬಣ್ಣ ಕುಂದುತ್ತೆ. ಎಲೆಗಳ ಮೇಲೆ ಯಾವ ರೀತಿ ಬಿಳಿ ಬಿಳಿ ಚುಕ್ಕೆಗಳು ಕಾಣಿಸುತ್ತೋ ಅದೇ ರೀತಿ ಇದ್ರುಗಳ ಮೇಲೂ ಕೂಡ ಬಿಳಿ ಬಿಳಿ ಚುಕ್ಕೆಗಳು ನಮಗೆ ಕಾಣಿಸ್ತದೆ. ಅವು ಆಯಿತು ಅಂತಂದರೆ ನಮ್ಮ ಹೂ ಬೇಗ ಒಣಗುತ್ತೆ. ಮತ್ತು ಸಾಧಾರಣವಾಗಿ ಅವು ಗಾಢ ಬಣ್ಣದವು ಏನಾದರೂ ಇತ್ತು ಅಂತಂದರೆ ಅವು ಮಾರುಕಟ್ಟೆಗೆ ಕಳಿಸೋದಕ್ಕೆ ಅರ್ಹವೇ ಆಗೋದಿಲ್ಲ. ಈ ಕಾರಣಕ್ಕೋಸ್ಕರ ನಾವು ಈ ನುಷಿಯನ್ನು ಸಹ ನಾವು ನಿರ್ವಹಣೆ ಮಾಡಬೇಕು. ಇದರ ನಿರ್ವಹಣೆಗೆ ನಮಗೆ ಲಭ್ಯ ಇರುವಂಥ ಪರಿಣಾಮಕಾರಿಯಾದಂಥ ಏನು ರಾಸಾಯನಿಕಗಳು ಅಂತಂದರೆ, ಚಳಿಗಾಲದಲ್ಲಿ ಏನಾದರೂ ಇದು ಕಾಣಿಸ್ಕೊಟ್ರೆ ನಾವು ಸಲ್ಫರನ್ನು ಉಪಯೋಗಿಸ್ಬೋದು. ಆದರೆ ಪಾಲಿ ಮನೆಯಲ್ಲಿ ಸಲ್ಫರ್ ಬಳಸೋದು ನಿಷಿದ್ಧ. ಯಾವುದೇ ಕಾರಣಕ್ಕೂ ಪಾಲಿ ಮನೆಗಳಲ್ಲಿ ಇದನ್ನು ಬಳಸಬೇಡಿ. ಪ್ರಾಪರ್ ಗೈಟ್ ಇರ್ಬೋದು, ನಮ್ಮ ಡೈಫೆನ್ಥೈರಾನ್ ಇರ್ಬೋದು, ಅಥವಾ ಎಕ್ಸಾಥಯಾಜಾಕ್ಸ್ ಇರ್ಬೋದು, ಫೆನಜಾಕ್ವಿನ್ ಇರ್ಬೋದು, ಫೆನ್ಪ್ರೊಪ್ಯಾಥ್ರಿನ್ ಇರ್ಬೋದು, ಅಥವಾ ಫೆನ್ಪ್ರೊಪ್ಯಾಥ್ರಿನ್ ಇರ್ಬೋದು, ಅಥವಾ ಫೆನ್ಪೈರಿಪ್ರಾಕ್ಸಿಮೇಟ್ ಇರ್ಬೋದು, ಅಥವಾ ಸ್ಪೈರೋಮೆಸಿಫೆನ್ ಇರ್ಬೋದು. ಇವೆಲ್ಲ ಅತ್ಯಂತ ಪರಿಣಾಮಕಾರಿಯಾದಂಥದ್ದು. ಮತ್ತು ಈಗಾಗಲೇ ನಾನು ಬಳಸಲ ಹೇಳಿರೋ ರೀತಿ ಈ ನುಷಿನಾಶಕಗಳನ್ನು ಅಷ್ಟೇ ಸತತವಾಗಿ ನಾವು ಬಳಸೋದು ಬೇಡ. ಏಕೆ ಅಂತಂದರೆ ಇವು ಕೂಡ ಭಾಳಷ್ಟು ನುಷಿಗಳು ನಮಗೀಗಾಗಲೇ ನುಷಿನಾಶಕಗಳಿಗೆ ನಿರೋಧಕತೆಯನ್ನು ಅಭಿವೃದ್ಧಿ ಮಾಡ್ಕೊಂಡಿದ್ದಾವೆ. ಆ ಕಾರಣಕ್ಕೋಸ್ಕರ ಸತತವಾಗಿ ಅವನ್ನು ಬಳಸದೆ
ಒಂದು ನುಸಿನ ನಾಶಕವನ್ನು ಬಳಸಿದ ಕನಿಷ್ಠ 30 ದಿನಗಳ ನಂತರವಷ್ಟೇ ಇನ್ನೊಂದು ಅದನ್ನು 2ನೇ ಬಾರಿಗೆ ಬಳಸುವಂಥ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು. ಕನಿಷ್ಠ ನಮ್ಮ ಬಳಿ 3 ರಿಂದ 4 ನುಸಿನಾಶಕಗಳು ಇದ್ದರಷ್ಟೇ ಈ ನುಸಿ ನಿರ್ವಹಣೆಯನ್ನು ನಾವು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು 2 ನುಸಿನಾಶಕಗಳ ನಡುವೆ ಒಂದು ಬೇವಿನ ಎಣ್ಣೆ ಅಥವಾ ನಮ್ಮ ಅಜರ್ಡಕ್ಟಿನನ್ನು ಸಿಂಪಡಣೆ ಮಾಡೋದು ಅಥವಾ ಮೀನೆಣ್ಣೆ ಸಾಬೂನನ್ನು ಸಿಂಪಡಣೆ ಮಾಡಿಕೊಳ್ಳುವಂಥದ್ದು ಭಾಳ ಪರಿಣಾಮಕಾರಿಯಾದಂಥ ಒಂದು ವಿಧಾನಗಳು. ಇದಕ್ಕೂ ಸಹ ನಮಗೆ ಯಾವುದೇ ಆದಂಥ ಸದ್ಯಕ್ಕೆ ಜೈವಿಕ ಶತ್ರುಗಳು ಇಲ್ಲ. ಆದರೆ ಹೊರದೇಶಗಳಲ್ಲಿ ವಿದೇಶಗಳಲ್ಲಿ ನಮ್ಮ ಇದನ್ನು ತಿನ್ನುವಂಥ ನುಸಿಗಳನ್ನು ಪರಭಕ್ಷಕ ನುಸಿಗಳನ್ನು ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾವೆ. ಮಾರುಕಟ್ಟೆಯಲ್ಲಿ ಲಭ್ಯ ಸಹ ಇದ್ದಾವವು. ಅವನ್ನು ಬಳಸ್ಕೊಂಡು ಪಾಲಿಮನೆಗಳಲ್ಲಿ ಅವರು ಭಾಳಷ್ಟು ಬೆಳೆಗಳನ್ನು ತರಕಾರಿ ಇರ್ಬೋದು ಅಥವಾ ಹೂವಿನ ಬೆಳೆಗಳನ್ನು ಅಲ್ಲಿ ಈ ನುಸಿಗಳನ್ನು ಅವರು ಪರಿಣಾಮಕಾರಿಯಾಗಿ ಕೀಟನಾಶಕ ಇಲ್ಲದೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ದುರದೃಷ್ಟವಶಾತ್ ನಮ್ಮಲ್ಲಿ ಆ ಕಂಪ್ನಿ ಬಂದಿದೆ, ಆದ್ರೂ ವೆಚ್ಚದ ಕಾರಣದಿಂದ ಭಾಳಷ್ಟು ಜನ ಅದರ ಕಡೆ ಇನ್ನೂ ಕೈ ಹಾಕಿಲ್ಲ. ಮತ್ತು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಭಾಳ ಅತ್ಯಾಧುನಿಕ ಪಾಲಿಹೌಸ್ಗಳು ಬೇಕು. ಹೊರಗಡೆಯಿಂದ ಯಾವುದೇ ಒಂದು ಸಣ್ಣ ಧೂಳು ಸಹ ಒಳಗೆ ಹೋಗದೇ ಇರುವಂಥ ಪರಿಣಾಮಕಾರಿಯಾದಂಥ ನೆಟ್ಟಿಂಗ್ ಇರುವಂಥದ್ದು ನಮಗಿತ್ತು ಅಂದರೆ ಅಂಥ ಕಡೆ ಅವುಗಳನ್ನು ನಾವು ಬಳಸ್ಬೋದು. ಸದ್ಯಕ್ಕೆ ನಮಗಿರುವಂಥ ಪರಿಸ್ಥಿತಿಗಳಲ್ಲಿ ಈಗಿರುವಂಥ ಪರಿಸ್ಥಿತಿಯಲ್ಲಿ ಅದನ್ನು ಬಳಸೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಬಟ್ ಕೊಪರ್ಟ್ ಅನ್ನುವಂಥ ಕಂಪ್ನಿ ನಮ್ಮ ದೇಶದಲ್ಲೂ ಇದೆ, ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗಾದರೂ ಆಸಕ್ತಿ ಇದ್ದರೆ ಕೊಪರ್ಟ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ನೇರವಾಗಿ ಅವ್ರ ಸಂಪರ್ಕಕ್ಕೆ ಸಿಗಲಿಲ್ಲ ಅಂತಂದರೆ ನನ್ನನ್ನು ಕನೆಕ್ಟ್ ಮಾಡಿದ್ರೆ ನಾನು ನಿಮಗೆ ಕನೆಕ್ಟ್ ಮಾಡಿಕೊಡ್ತೀನಿ. ಅವಶ್ಯಕತೆ ಇದ್ದವರು ನನ್ನನ್ನು ಕೂಡ ನೀವು ಸಂಪರ್ಕಿಸ್ಕೋಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳೆಯ ಕೀಟವೇ ಆದಂಥ ನಮ್ಮ ಹೆಲಿಕೋವರ್ಪ ಆರ್ಮಿಜರ ಕೂಡ ನಮ್ಮ ಸೇವಂತಿಗೆನಲ್ಲಿ ತಿನ್ನುತ್ತೆ. ಸೇವಂತಿಗೆ ಹೂಗಳನ್ನು ಮೊಗ್ಗುಗಳನ್ನು ಕೊರೆದು ತಿಂದು ನಾಶ ಮಾಡಿ ಭಾಳಷ್ಟು ಸಲ. ಮತ್ತು ಇದ್ರ ಜೊತೆಗೆ ಏನಾದರೂ ಮಳೆಗಾಲದಲ್ಲಿ ಇದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಇದರ ಹಾವಳಿ ಇತ್ತು ಅಂತಂದರೆ ಭಾಳಷ್ಟು ಸಲ ಮಳೆ ಬಂತು ಅಂತಂದರೆ ಹೂಗಳ ನಷ್ಟ ಇನ್ನೂ ಜಾಸ್ತಿ ಆಗಿ ಹೋಗ್ತದೆ. ಇದು ಒಂಚೂರು ಜಾಗ ಮಾಡಿತ್ತು ಅಂತಂದರೆ ಅಲ್ಲಿ ಹೂ ಕೊಳೆಯುವಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಇಳುವರಿ ತುಂಬ ಮತ್ತು ಗುಣಮಟ್ಟ ಎರಡೂ ಕಡಿಮೆ ಆಗಾಗ್ತದೆ. ಆ ಕಾರಣಕ್ಕೋಸ್ಕರ ಹೆಲಿಕೋವರ್ಪ ಆರ್ಮಿಜರಕ್ಕೆ ನಮ್ಮಲ್ಲಿ ಈಗಾಗಲೇ ಭಾಳಷ್ಟು ತಂತ್ರಜ್ಞಾನಗಳಿದ್ದಾವೆ. ಭಾಳ ಸರಳವಾಗಿ ಬೆಳಕಿನ ಬೆಲೆ ಮೋಹಕ ಬೆಲೆಗಳನ್ನು ನಾವು ಹಾಕೋಬೋದು. ಪರತಂತ್ರ ಜೀವಿಗಳನ್ನು ನಾವು ಬಿಡುಗಡೆ ಮಾಡ್ಕೋಬೋದು. ಅದ್ರ ಜೊತೆಗೆ ಡೈಪೆಲ್ ಅಥವಾ NPV ಅಂತ ಜೈವಿಕ ಕೀಟನಾಶಕಗಳನ್ನು ಬಳಸ್ಕೋಬೋದು. ಅನಿವಾರ್ಯ ಅಂದಾಗ ನಮ್ಮ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿ ಬೇರೆ ಯಾವುದೇ ಕೀಟನಾಶಕಗಳನ್ನು ನಾವು ಅಲ್ಲಿ ಬಳಸ್ತಾ ಇದ್ದೋ ಅವು ಬ್ರಾಡ್ ಸ್ಪೆಕ್ಟ್ರಮ್ ಇದ್ದರೆ ಅವು ಕೂಡ ಈ ಕೆಲಸಕ್ಕೆ ಈಗಾಗಲೇ ನಮ್ಮ ಥ್ರಿಪ್ಸ್ನಲ್ಲಿ ಬಳಸುವಂಥ ಬಹುತೇಕ ಕೀಟನಾಶಕಗಳು ಹೆಲಿಕೋವರ್ಪ ಆರ್ಮಿಜರಗೂ ಸಹ ನಿರ್ವಹಣೆಗೆ ಸಹಾಯ ಮಾಡ್ತವೆ. ಅವನ್ನು ನೋಡಿಕೊಂಡು ನಾವು ಯಾವುದು ಅವಶ್ಯಕತೆ ಇದೆ ಅದನ್ನು ಮಾಡ್ಕೊಳ್ಳೋದು ಅತ್ಯಂತ ಸರಳವಾದಂಥ ಕ್ರಮ. ಇವಿಷ್ಟು ನಮ್ಮ ಇದರಲ್ಲಿ ಮಾಡುವಂಥದ್ದು. ಇನ್ನು ಇವಾಗೊಮ್ಮೆ ನಮ್ಮ ತಂಬಾಕಿನ ಕೀಡೆ ಸ್ಪೊಡಾಪ್ಟರ ಲಿಟುರ ಕೂಡ ಇದರಲ್ಲಿ ಕಾಣಿಸ್ಕೊತೈತೆ. ಸಸಿ ಮಡಿಯಿಂದ ಹಿಡಿದು ಹೂ ಬರೋವರೆಗೂ ಕೂಡ ಆವಾಗೊಮ್ಮೆ ಕಾಣಿಸುತ್ತೆ. ಇದಕ್ಕೇನು ನಾವು ವಿಶೇಷವಾಗಿ ಕಾಳಜಿ ಬೇಡ, ಏಕೆಂದರೆ ಒಕೇಶನ್ ಇರ್ಬಾರ್ದು. ಬೈ ಚಾನ್ಸ್ ಬಂತು ಅಂತಂದರೆ ನಮ್ಮದೇ ಯಾವುದೇ ಒಂದು ಬೇರೆ ಬೆಳೆಗಳಲ್ಲಿ ತಂಬಾಕಿನ ಕೀಟೆ ಅಥವಾ ಟೊಬ್ಯಾಕೊ ಕ್ಯಾಟರ್ಪಿಲ್ಲರ್ ನಿರ್ವಹಣೆಗೆ ಅಥವಾ ನಮ್ಮ ಕಟ್ವರ್ಮ್ಗಳ ನಿರ್ವಹಣೆಗೆ ಇರುವಂಥ ನನ್ನ ಪಾಠಗಳನ್ನು ನೀವು ಕೇಳಿಕೊಂಡು ಅಲ್ಲಿಂದ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ಕೋಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.